ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈಗ ಆಲ್ರೆಡಿ ನೋಟಿಫಿಕೇಶನ್ ಅನ್ನ ಮಾಡಿದೆ. 1400 ಜಾತಿಗಳಿದಾವೆ ಬ್ಯಾಕ್ವರ್ಡ್ ಕಮಿಷನ್ ನಲ್ಲಿ ಅಂತ. ಅದರಲ್ಲಿ ಹೊಸ ಜಾತಿಗಳೇನಪ್ಪ 107 ಅಂತ ಹೇಳಿದ್ರೆ ಬೆಸ್ತರ್ ಕ್ರಿಶ್ಚಿಯನ್ ಅಂತ ಇದೆ, ಕುರುಬ ಕ್ರಿಶ್ಚಿಯನ್ ಅಂತ ಇದೆ, ಬಂಟ್ ಕ್ರಿಶ್ಚಿಯನ್ ಅಂತ ಇದೆ, ನೇಕಾರ್ ಕ್ರಿಶ್ಚಿಯನ್ ಅಂತ ಇದೆ, ಬ್ರಾಹ್ಮಣ್ ಕ್ರಿಶ್ಚಿಯನ್ ಅಂತ ಇದೆ, ಆಮೇಲೆ ಬಣಕಾರ್ ಕ್ರಿಶ್ಚಿಯನ್ ಅಂತ ಇದೆ. ಈ ತರ 107 ಹೊಸ ಜಾತಿಗಳನ್ನ ಇದು ಮಾಡಿಬಿಟ್ಟು ನಿಮ್ದೇನಾರು ಅಬ್ಜೆಕ್ಷನ್ ಇದ್ರೆ ನಮಗೆ ತಿಳಿಸಿ ಅಂತ ಹೇಳಿದಾರೆ. ನಾವಿವತ್ತು ಅಬ್ಜೆಕ್ಷನ್ ಅನ್ನ ಹೇಳಕ್ ಬಂದಿದ್ದೀವಿ. ಸರ್ಕಾರ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆಯಾ ಅಂತ ನಾವು ಪ್ರಶ್ನೆಯನ್ನ ಇಟ್ಕೊಂಡು ಇವತ್ತು ಭೇಟಿ ಮಾಡಿದ್ದೇವೆ. ಹೊರ ರಾಜ್ಯದವರಿದ್ದಾರೆ, ಹೊರ ದೇಶದವರಿದ್ದಾರೆ, ಅವರೆಲ್ಲ ಬಾಡಿಗೆ ಮನೆಗಳಲ್ಲಿದ್ದಾರೆ. 175 1,75,00,000ದಿಂದ 2 ಕೋಟಿವರೆಗೆ ಮನೆಗಳ ಸರ್ವೆಯನ್ನ ಮಾಡ್ತೀವಿ ಜಿಯೋ ಟ್ಯಾಗ್ ಮೂಲಕ, ಹೊಸ ಆಪ್ ಮೂಲಕ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಇವಾಗ ನೋಟಿಫಿಕೇಶನ್ ಮೂಲಕ ಹೇಳಿರ್ತಕ್ಕಂಥದ್ದು ಅವ್ರು ಏನ್ ಸೆಲ್ಫ್ ಡಿಕ್ಲರೇಷನ್ ಏನ್ ಮಾಡ್ಕೊಳ್ತಾರೆ, ನಾವು ಆ ಜಾತಿ ಬರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಸರ್ಕಾರದ ಹತ್ರ ಲಿಸ್ಟ್ ಇದೆಯಲ್ಲ, ಎಷ್ಟು ಜಾತಿಗಳ ಲಿಸ್ಟ್ ಇದೆ? ಹೊಸ ಜಾತಿಗಳನ್ನ ಈ ತರ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆಯಾ? ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಮತ್ತು ಒಬ್ಬ ಮತಾಂತರ ಆಗಿದ್ದಾರೆ ಅಂತ ಯಾವಾಗ ನೀವು ಡಿಕ್ಲೇರ್ ಮಾಡ್ತೀರಾ? ಅವನು ಸರ್ಕಾರದ ಕಚೇರಿ ಮೂಲಕ, ಸರ್ಕಾರದ ನಿಯಮಾವಳಿಗಳ ಮೂಲಕ ನಾನು ಕ್ರಿಶ್ಚಿಯನ್ನೂ ಆಗ್ಬೋದು ಅಥವಾ ಮುಸ್ಲಿಮೂ ಆಗ್ಬೋದು, ಆ ರೂಲ್ಸ್ ಪ್ರಕಾರ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಮತಾಂತರ ಆಗಿದ್ರೆ ಮಾತ್ರ ಅವನು ಕ್ರಿಶ್ಚಿಯನ್ ಆಗಬಹುದು. ಈಗ 107 ಜಾತಿಗಳನ್ನು ಹೊಸದಾಗಿ ಈ ಸರ್ಕಾರ ಹೆಂಗೆ ನೋಟಿಫಿಕೇಶನ್ ಮಾಡ್ತು? ಇದನ್ನು ವಾಪಸ್ ಪಡಿಬೇಕು. ಈಗ ಉದಾಹರಣೆಗೆ ಯಾವುದೋ ಒಂದು ಕಮ್ಯುನಿಟಿ, ಈಗ ಉದಾಹರಣೆಗೆ ಲಿಂಗಾಯತ್ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಬಂದಿದೆ. ಹಂಗಾದ್ರೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆಯಾ ಸಮುದಾಯ? ಇದೆಯಾ? ಈಗ ಹಂಗಾದ್ರೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದ್ರೆ ಒಕ್ಕಲಿಗ ಸಮಾಜ ಒಪ್ಕೊಳ್ಳುತ್ತಾ? ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಲಿಂಗಾಯತ ಸಮುದಾಯ ಒಪ್ಕೊಳ್ಳುತ್ತಾ? ಕುರುಬ ಕ್ರಿಶ್ಚಿಯನ್ ಅಂದ್ರೆ ಕುರುಬ ಸಮುದಾಯ ಒಪ್ಕೊಳ್ಳುತ್ತಾ? ಇದರ ಬಗ್ಗೆ ಚರ್ಚೆ ಆಗಬೇಕು. ನಮಗೆ ಇವೆಲ್ಲವನ್ನು ಕೂಡ ಕ್ಲಾರಿಫೈ ಮಾಡಿದ ಮೇಲೆ ನೀವು ಸರ್ವೆಯನ್ನ ಮಾಡಿ. ನೀವು ಸರ್ವೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಸರ್ವೆ ಹೆಂಗ್ ಮಾಡ್ತೀರಾ? ಅನೇಕ ಪ್ರಶ್ನೆಗಳಿದೆ. ನೀವು 15 ದಿನದಲ್ಲೇ ಸರ್ವೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. 15 ದಿನದಲ್ಲಿ ಸರ್ವೆ ಮಾಡಕ್ ಸಾಧ್ಯನಾ? ಅದರೊಳಗೆ ಸಾಲು ರಜೆಗಳಿದಾವೆ. ಮತ್ತು ಸೆಲ್ಫ್ ಡಿಕ್ಲೇರೇಷನ್ ಅಂತ ಹೇಳ್ತಾ ಇದ್ದೀರಿ. ಈಗ ಫಾರ್ ಎಕ್ಸಾಂಪಲ್ ಅವ್ರೇನ್ ಹೇಳ್ತಾರೋ ಅದೇ ಸತ್ಯನ? ನನ್ನ ಹತ್ರ ಟ್ರ್ಯಾಕ್ಟರ್ ಇರುತ್ತೆ, ನನ್ನ ಹತ್ರ ಕಾರ್ ಇರುತ್ತೆ, ನಾನು ಕಾರ್ ಇಲ್ಲ ಅಂತ ಹೇಳ್ತೀನಿ. ನನ್ನ ಹತ್ರ 4 ಮನೆಗಳಿದಾವೆ, ಬೆಂಗಳೂರಿನಲ್ಲಿ ಬಾಡಿಗೆ ಕೊಟ್ಟಿದ್ದೀನಿ, ನನ್ನ ಬಾಡಿಗೆ ಮನೆಯಲ್ಲಿದ್ದೀನಿ, ಸ್ವಂತ ಮನೆಗಳಿದಾವೆ 4 ಬಾಡಿಗೆ ಮನೆಯಲ್ಲಿದ್ದೀನಿ ಅಂತ. ಇದು ಸತ್ಯನಾ? ಹಾಗಾಗಿ ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಇದಕ್ಕೆ ಸರಿಯಾದ ರೀತಿನಲ್ಲಿ ಆಗಬೇಕು ಅಂತ ಹೇಳಿದ್ರೆ, ಸೈಂಟಿಫಿಕ್ ರೀತಿನಲ್ಲಿ ಆಗಬೇಕು ಅಂತ ಹೇಳಿದ್ರೆ, ಈ ರೀತಿ ಅನೇಕ ಅಹವಾಲುಗಳು, ಸವಾಲುಗಳು ಇವೆಲ್ಲವೂ ಕೂಡ ಇದಾವೆ. ಸೈಂಟಿಫಿಕ್ ಮೂಲಕ, ವೈಜ್ಞಾನಿಕ ಮೂಲಕ ಚರ್ಚೆ ಮಾಡಿಬಿಟ್ಟು ನೀವು ಪಕ್ಕಾ ಮಾಡಿಕೊಂಡು ಸರ್ವೆ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.